ಕ್ಯಾಬಿನೆಟಲ್ಲಿ ನಾನು ಹೊರಡಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟಲ್ಲಿ ನಮ್ಮ ಸರ್ಕಾರದ ನಿಲುವು ಏನು ಅಂತೇಳಿ ನಾನು ಆಗಲೇ ತೆಗೆದುಕೊಂಡು ಹೋಗಿದ್ದೆ. ಬಟ್ ಅದನ್ನು ಮುಂದಕ್ಕೆ ಹಾಕಿದ್ದಾರೆ, ಮತ್ತೆ ಇನ್ನೊಂದು ದಿನ ಕರಿತೀವಿ ಅಂತ ಹೇಳಿದ್ದಾರೆ. ಇದು ಒಂದನೇ ವಿಚಾರ. ಎರಡನೇ ವಿಚಾರ, ನಮ್ಮ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ನಾನು ನಮ್ಮ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು, ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಂಡಂಥ 100 ವರ್ಷದ ಶತಮಾನ ಸಂದರ್ಭದಲ್ಲಿ 100 ಕಚೇರಿಗಳನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಬೆಂಗಳೂರು ರೇಸ್ ಕೋರ್ಸ್ ರೋಡ್ನ ಹೊಡೆದಾಕಿದ್ದೀವಿ. ಅಲ್ಲೂ ಭೂಮಿ ಪೂಜೆಗೆ ಇನ್ವೈಟ್ ಮಾಡಿದ್ದೀನಿ. ಬೆಂಗಳೂರಲ್ಲೇ 3 ಕಡೆ ಆಗ್ತಾ ಇದೆ, ಬೇರೆ ಎಲ್ಲ ಕಡೆನೂ ಒಂದು 100 ಕಚೇರಿ ಕಟ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ವರ್ಚುವಲ್ ಆಗಿ ಮಾಡ್ತಾರೆ, ಎಲ್ಲ ಕಡೆನೂ ಇಲ್ಲಿ ಫಿಸಿಕಲ್ ಆಗಿ ಮಾಡ್ತಾರೆ. ಅದಕ್ಕೆ ಆಹ್ವಾನ ಕೊಟ್ಟಿದ್ದೇನೆ. ಅವರು ಪಾರ್ಲಿಮೆಂಟ್ ಆದಮೇಲೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ವಿಚಾರ. ಸರ್, ಇನ್ನೊಂದು, ಈ ನೀವೊಂದು ಸಮಾವೇಶದಲ್ಲಿ, ಯೂತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡ್ಯದವ್ರ ಛತ್ರಿ ಅಂತ ನೀವು ಪ್ರೀತಿಯಿಂದ ಹೇಳಿದ್ದು ಅನ್ನೋದನ್ನ ಬೇರೆ ಬೇರೆ ರೀತಿ ಟರ್ನ್ ತಗೋತಾ ಇದ್ದಾರೆ. ವಿಜಯೇಂದ್ರ ಅಧಿಕಾರದ ಮದ, ಮಂಡ್ಯದವ್ರು ನೀವು ಛತ್ರಿಗಳು ಬಿಡ್ರೆ ಅಂತ ಅಧಿಕಾರದ ಮದದಿಂದ ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಪ್ಪ, ನನಗೆ ಮದ ಜಾಸ್ತಿ ಇದೆ. ನನ್ನ ಮದ ಇದ್ರೆ ಕಡಿಮೆ ಮಾಡಿಬಿಟ್ಟು. ಯಾವ ಛತ್ರಿ ಅಂತ ಹೇಳಿದ್ರು? ಯಾರಿಗೆ ಹೇಳಿದ್ರು ಛತ್ರಿ? ನಿಮಗೇನು ನೋಡಿದ್ದೇವೆ? ನಾನು ಬೇಕಾದವ್ರನ್ನ ನನಗೇನಾದ್ರು ಕರ್ತೀನಪ್ಪ. ಕೆಲವು ಕಳ್ಳನ ಮಗನೇ ಅಂತ ಹೇಳ್ತಾರೆ, ಸುಳ್ಳನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ಲು ನಮ್ಮ ಯಾರಿಗಾರು ನಾನು ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ.